ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ತರಗತಿ ಕವಿಗಳ ಪರಿಚಯ. ಇಲ್ಲಿಯವರೆಗೂ CTET ತರಗತಿಗಳು ತುಂಬ ಅಂದ್ರೆ ತುಂಬಾ ಸಕ್ಸಸ್ಫುಲ್ಲಾಗಿ ರನ್ ಆಯಿತು. ಅದಕ್ಕೆ ಏನು ಸಾಕ್ಷಿ ಅಂದರೆ ಸಬ್ಸ್ಕ್ರೈಬರ್ಸೇ ಜಾಸ್ತಿ. 2,000 ಸಬ್ಸ್ಕ್ರೈಬರ್ಸ್ ಇದ್ದದ್ದು 10,000 ಸಬ್ಸ್ಕ್ರೈಬರ್ಗೆ ಹೋಯಿತು. ಅಷ್ಟು ಸಕ್ಸಸ್ಫುಲ್ ಆದಂತಹ CTET ತರಗತಿಗಳು ನನ್ನ ಚಾನಲಲ್ಲಿ ನಡೀತು. ಸೊ ಹಾಗಾಗಿ ಎಲ್ಲರಿಗೂ ನನ್ನ ಈ ಒಂದು ಯಶಸ್ಸಿಗೆ ಕಾರಣ ಆದಂತಹ ನಿಮ್ಮೆಲ್ಲರಿಗೂ ಸಬ್ಸ್ಕ್ರೈಬರ್ಸ್ಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದೇ ರೀತಿ ಚಾನಲ್ನ ಪ್ರೀತಿಸಿ ಪ್ರೋತ್ಸಾಹ ನೀಡಿ ಅಂತ ತಿಳಿಸ್ತಾ, ಇನ್ನು ಮುಂದೆ ಯಾವ ಕೋರ್ಸ್ ನಡೆಯುತ್ತೆ ಅಂತಂದರೆ PSTR, GPSTR, HSTR ಎಲ್ಲೆಲ್ಲ ನಿಮಗೆ ಕನ್ನಡ ಒಂದು ಕವಿ ಪರಿಚಯ ಆಗಿರ್ಬೋದು, ಗ್ರಾಮರ್ ಆಗಿರ್ಬೋದು, ಸಂಪೂರ್ಣವಾಗಿ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಗಳನ್ನು ಇಟ್ಕೊಂಡು 6ರಿಂದ 12ನೇ ತರಗತಿಯ ಎಲ್ಲ ಒಂದು ಸಿಲೆಬಸ್ನ ನಾನು ನಿಮಗೆ ಮುಗಿಸ್ಕೊಡ್ತಾ ಇದ್ದೀನಿ. ಇವತ್ತಿನಿಂದ ಕವಿ ಪರಿಚಯಗಳು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಕವಿ ಪರಿಚಯ 1ನೆಯ ತರಗತಿ ಇದಾಗಿರುತ್ತೆ. ಪ್ಲೇ ಲಿಸ್ಟ್ ಮಾಡ್ತಾ ಹೋಗ್ತೀನಿ, ಆರ್ಡರ್ ವೈಸ್ ನಿಮಗೆ ಸಿಗುತ್ತೆ. ಎಲ್ಲಿ ನೀವು ದುಡ್ಡು ಕೊಟ್ಟು ತರಗತಿಗಳನ್ನು ನೋಡ್ತೀರಿ ಅದಕ್ಕಿಂತನೂ ಹೆಚ್ಚಿಗೆ ಸಕ್ಸಸ್ಫುಲ್ ಆದಂತಹ ಒಂದು ವಿಡಿಯೋ ಸೆಷನ್ಸು ನನ್ನ ಒಂದು ಚಾನಲಲ್ಲಿ ನಡೆಯುತ್ತೆ. ಇದ್ರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಫಸ್ಟು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ನೋಟಿಫಿಕೇಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ ಹೆಚ್ಚಿಗೆ ಮಾತಾಡ್ದೇನೆ. ಓಕೆ, ಸೊ ಅಕ್ಕ ಮಹಾದೇವಿಯವರು ಇವತ್ತಿನ ಒಂದು ತರಗತಿ ನಾನು ಫಸ್ಟ್ ಚೂಸ್ ಮಾಡಿದ್ದೀನಿ. ಮಹಿಳಾ ಶಕ್ತಿಯಾದಂತಹ ನಮ್ಮ ಅಕ್ಕ ಮಹಾದೇವಿಯವರು ವಚನ ಸಾಹಿತ್ಯಕ್ಕೆ ತುಂಬ ಫೇಮಸ್ ಆದಂತಹ ವ್ಯಕ್ತಿಗಳಾಗಿದ್ದು, ಅಣ್ಣ ಬಸವಣ್ಣನವರಾಗಿರ್ಬೋದು, ಅಕ್ಕ ಮಹಾದೇವಿಯವರು ಇವರು ವಚನ ಸಾಹಿತ್ಯದಲ್ಲಿ ತುಂಬಾ ಸಾಧನೆ ಮಾಡಿದಂತಹ ವ್ಯಕ್ತಿಗಳಾಗಿದ್ದಾರೆ. ಇವರ ಜೀವನ ಚರಿತ್ರೆ ಏನಿದೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ಅಕ್ಕ ಮಹಾದೇವಿಯವರು ಕ್ರಿಸ್ತಶಕ ಸುಮಾರು 12ನೇ ಶತಮಾನದಲ್ಲಿ ಇವರಿದ್ದರು. ವೆರಿ ಇಂಪಾರ್ಟೆಂಟ್ ಇಯರ್ ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು, ಅವರ ತಂದೆ ತಾಯಿ ಆಗಿರ್ಬೋದು, ಅವರ ವಿಶಿಷ್ಟತೆ ಇಷ್ಟು ನೆನಪಿಟ್ಕೊಂಡ್ರೆ ಸಾಕಾಗುತ್ತೆ. ನಿಮಗೂ ಟ್ರಿಕ್ ವೈಸ್ ಓದ್ತಾ ಹೋಗಿ. ಒಂದು ಸಲ ನಾನು ಹೇಳಿದರೆ ನಿಮ್ಮ ಮೈಂಡ್ ಸೆಟಲ್ಲಿ ಕೂತ್ಕೊಂಡ್ಬಿರಬೇಕು. ಅದನ್ನೇ ನೀವು ಪದೇ ಪದೇ ಓದಕ್ಕೆ ಹೋಗಬಾರ್ದು. ಅಷ್ಟು ನಿಮಗೆ ಮೆಚುರಿಟಿ ಇರುತ್ತೆ ಖಂಡಿತವಾಗ್ಲೂ. ಅದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಬನ್ನಿ, 12ನೇ ಶತಮಾನದಲ್ಲಿ ಅಕ್ಕಮಹಾದೇವಿಯವರು ಇದ್ದರು. ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಗ್ರಾಮದವರಾಗಿದ್ದರು. ಸೊ ಇವರೊಬ್ಬ ಶ್ರೇಷ್ಠ ವಚನಕಾರ್ತಿ ಮತ್ತು ಕವಿತ್ರಿ. ಇವರು ಸುಮಾರು 434 ವಚನಗಳನ್ನು ಏನು ಮಾಡ್ತಾರೆ, ರಚಿಸ್ತಾರೆ. ಎಷ್ಟು ಅದ್ಭುತವಾದ ವಚನಗಳಿದೆ ಅಂದರೆ, ಒಂದು ಆಧ್ಯಾತ್ಮಿಕ ಆಗಿರ್ಬೋದು, ಅವರ ಭಾವನೆಗಳಾಗಿರ್ಬೋದು, ಲೋಕದ ರೂಢಿಗಳಾಗಿರ್ಬೋದು, ನಮ್ಮ ಜೀವನದ ನೋವು ನಲಿವುಗಳಾಗಿರ್ಬೋದು, ಇವೆಲ್ಲವುಗಳನ್ನೆಲ್ಲನೂ ಇಟ್ಕೊಂಡು ತಮ್ಮ ವಚನಗಳಲ್ಲಿ ಜನರಿಗೆ ಏನು ಸಂದೇಶಗಳನ್ನು ಸಾರ್ತಾರೆ. ನೋಡಿ, ಇವರ ಬರವಣಿಗೆಯು ಭಾವನಾತ್ಮಕವಾದದ್ದು, ಜೀವನದ ನೋವು ನಲಿವು, ಆಧ್ಯಾತ್ಮಿಕ ನಿಲುವು ಅವರ ಅಭಿವ್ಯಕ್ತಿಯ ವೈಶಿಷ್ಟ್ಯಗಳಾಗಿವೆ. ಚನ್ನಮಲ್ಲಿಕಾರ್ಜುನ, ವೆರಿ ಇಂಪಾರ್ಟೆಂಟ್. ಚನ್ನಮಲ್ಲಿಕಾರ್ಜುನ ಇವರ ವಚನಗಳ ಅಂಕಿತನಾಮ ಆಗಿತ್ತು. ಏನು ಅಂಕಿತನಾಮ ಅಂದರೆ, ವಚನಗಳೆಲ್ಲ ಮುಗಿದಾದ್ಮೇಲೆ ಅವರ ಆರಾಧ್ಯ ದೈವಗಳ ಹೆಸರುಗಳನ್ನ ತಗೋತಾರೆ. ಈಗ ಹೇಗೆ ನಮ್ಮ ಅಣ್ಣ ಬಸವಣ್ಣನವರು ಕೂಡಲ ಸಂಗಮ ದೇವ ಅಂತ ಹೆಂಗೆ ತಗೋತಾರೋ ಹಾಗೆ ಅಕ್ಕ ಮಹಾದೇವಿಯವರು ಚನ್ನಮಲ್ಲಿಕಾರ್ಜುನ ಅಂತಕ್ಕಂಥದ್ದನ್ನು ತಗೋತಾ ಇದ್ರು. ಸ್ನೇಹಿತರೆ, ಅಕ್ಕ ಮಹಾದೇವಿಯರ ಬಗ್ಗೆ ಹೇಳಬೇಕು ಅಂದರೆ, ಒಬ್ಬ ಮೊದಲ ಮಹಿಳಾ ಒಂದು ಶಕ್ತಿ ಆಗಿರಬಹುದು. ಯಾವ ರೀತಿ ಹೆಣ್ಣು ಏನು ಈ ಆಚರಣೆಗಳಿಗೆ ವಿರೋಧ ಮಾಡಿ ಅಥವಾ ಆಚರಣೆಗಳನ್ನು ಬಿಟ್ಟು ತನ್ನದೇ ಆದ ಜೀವನ ಶೈಲಿಯನ್ನು ವಹಿಸ್ಕೊಂಡಿದ್ದರು ಅಕ್ಕ ಮಹಾದೇವಿಯವರು. ಅವರ ವಚನಗಳನ್ನು ನೋಡ್ತಾ ಇದ್ದರೆ ಜೀವನದಲ್ಲಿ ಎಷ್ಟು ಅವರು ಅಳವಡಿಸ್ಕೊಂಡಿದ್ರು, ಅದರಿಂದ ಬೇಜಾರಾಗಿ ಅವರು ಆಧ್ಯಾತ್ಮಿಕದ ಕಡೆಗೆ ಹೊರಡ್ತಾರೆ. ಒಂದು ಬೆಸ್ಟ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ಕೊಡ್ತೀನಿ ವಚನದ್ದು. ನನಗೆ ತುಂಬ ಇಷ್ಟ ಆಗಿರ್ತಕ್ಕಂತಹ ವಚನ ಇದು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆಯಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೆರೆತೊರೆಗಳಿಗೆ ಅಂಜಿದಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸುತ್ತಿ ನಿಂದೆಗಳು ಬಂದೆಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಯಾಗಿರಬೇಕು ಅಂತ. ಅಂದರೆ ನೋಡಿ ಸ್ನೇಹಿತರೆ, ನಾವು ಏನು ಇದು ಒಂದು ಬೆಸ್ಟ್ ಏನಂತಂದರೆ ವಚನ ಅಂತ ಹೇಳ್ತೀನಿ ಸ್ನೇಹಿತರೆ. MCQs ಇದೆ, ವೇಟ್ ಮಾಡಿ. ಮತ್ತು ವಚನಗಳು ಎಕ್ಸ್ಪ್ಲೇನ್ ಮಾಡ್ತಾರಂತ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. MCQs ತೊಗೊಂಡು ಬಂದಿದ್ದೀನಿ. ಒಂದು ತರಗತಿ ನೀಡಿದ್ರೆ ಫುಲ್ ಪ್ಯಾಕೇಜ್ ಸಿಗುತ್ತೆ ನಿಮಗೆ, ಥಿಯರಿ ಅದ್ರ ಜೊತೆಗೆ MCQ. ಓಕೆನಾ. ಬೆಟ್ಟದ ಮೇಲೆ ನಾವು ಮನೆ ಮಾಡಿಬಿಟ್ಟು ಅಲ್ಲಿ ಏನು ಕಾಡು ಪ್ರಾಣಿಗಳಿಗೆ ಅಂಜಿದ್ರೆ, ಹುಲಿ ಬರುತ್ತೆ, ಸಿಂಹ ಬರುತ್ತೆ, ಹಾವು ಬರುತ್ತೆ, ತೇಳು ಬರುತ್ತೆ ಅಂದರೆ ಅಂಜಿದ್ರೆ ಹೇಗೆ? ನಾವು ಬೆಟ್ಟದ ಮೇಲೆ ಮನೆ ಮಾಡಿದ್ದೀವಿ ಅಂದರೆ ಅದನ್ನು ನಾವು ಸಹಿಸ್ಕೊಳಕ್ಕಂಥ ಶಕ್ತಿ ನಮ್ಮ ಹತ್ರ ಇರಬೇಕು. ಸಮುದ್ರದ ದಂಡೆಯಲ್ಲಿ ನಾವು ಮನೇನ ಕಟ್ಟಿ ಅಲೆ ಬರುತ್ತೆ ಹೆಂಗೆ ಮಾಡೋದು ಅಂತ ಹೆದರಿದ್ರೆ ಹೇಗೆ?
ಅದೇ ರೀತಿ ಜೀವನದಲ್ಲಿ ಏನು ನಿಂದನೆಗಳು ಬರುತ್ತೆ. ಈಗ ನಾವು ನೋಡಿ, ನಾವು ಎಷ್ಟೋ ಜನ ಶಿಕ್ಷಕರ ನೇಮಕಾತಿ ಆಗುತ್ತೆ ಅಂತ ಸರ್ಕಾರವನ್ನು ನಂಬಿ ಕೂತ್ಕೊಂಡಿದ್ದೀವಿ. ಎಷ್ಟೋ ಜನ ಕೆಲಸಗಳನ್ನು, ಖಾಸಗಿ ಕೆಲಸಗಳನ್ನ ಬಿಟ್ಟು ಏನು ಮಾಡ್ತಿದ್ದಾರೆ ಅಂದರೆ ಓದ್ತಾ ಇದ್ದಾರೆ ಪಾಪ. ಸೊ ಅವ್ರಿಗೆ ಅನ್ಸುತ್ತೆ, ನೋಡೋರಿಗೆ, ಬೇರೆಯವರಿಗೆ, ಹೊರಗಡೆ ಇರೋರಿಗೆ ಏನು ಅನ್ಸುತ್ತೆ ಅಂತಂದರೆ, ಈಗ ಏನೋಪ್ಪ ಎಕ್ಸಾಮ್ ಬಿಡ್ತಾರಂತೆ, ಪಾಸ್ ಆಗ್ತಾರಂತೆ, ಇವರೆಲ್ಲ ತಮ್ಮ ಕೆಲಸಗಳನ್ನೆಲ್ಲ ಬಿಟ್ಟು ಮನೇಲಿ ಕೂತ್ಕೊಂಡಿದ್ದಾರೆ. ಆ ಗೌರ್ಮೆಂಟ್ ಬಿಟ್ಟಾಗೆ ನಿಜ, ಇವ್ರು ಬರ್ದಾಗೆ ನಿಜ, ಜಾಬ್ ಆದಾಗೆ ನಿಜ. ಏನು ಬರಿತೀರಾ, ಸಕ್ಸಸ್ಫುಲ್ ಆಗ್ತೀರಾ ನೀವು ಅದರಲ್ಲಿ? ಎಷ್ಟೋ ಮಾತುಗಳಿರುತ್ತೆ. ನಾನು ಸುಮ್ಮನೆ ಆ್ಯಸ್ ಎ ಎಕ್ಸಾಂಪಲ್ ಹೇಳ್ತಾ ಇರೋದು ನಿಮಗೆ. ಎಷ್ಟೋ ಮಾತುಗಳಿರುತ್ತೆ. ನೀವೇನು ಪಾಸ್ ಆಗ್ತೀರಾ, ಅವರೇನು ಬಿಡ್ತಾರಾ, ಅವ್ರು ಹಾಗೆ ಹೇಳ್ತಿರ್ತಾರೆ ಸಚಿವರು, ಅದೇನು ನಿಜ ಆಗುತ್ತಾ? ಇವು ಎಷ್ಟೋ ಮಾತುಗಳಿರ್ತವೆ. ಅಂದರೆ ಒಂದು ಲೋಕ ರೂಢಿಯಲ್ಲಿ ನಿಂದನೆಗಳಿರುತ್ತೆ. ಆ ನಿಂದನೆಗಳನ್ನು ನಾವು ಸಹಿಸ್ಕೋಬೇಕು. ಯಾವ ರೀತಿ ಬೆಟ್ಟದ ಮೇಲೆ ಮಾಡಿದಂತಹ ಮನುಷ್ಯ ಮನೆ ಮಾಡಿದಾಗ ಮೃಗಗಳಿಗೆ ಅಂಜಬಾರ್ದಲ್ವಾ, ಅದೇ ರೀತಿ ನಾವು ಜಗತ್ತಿನಲ್ಲಿದ್ದೀವಿ ಅಂದರೆ ಎಲ್ಲ ರೀತಿಯ ಮಾತುಗಳು ಬರುತ್ತೆ, ಆ ಎಲ್ಲ ರೀತಿಯ ನಿಂದನೆಗಳು ಬರುತ್ತೆ. ಆ ಎಲ್ಲ ನಿಂದನೆಗಳನ್ನು ಎದುರಿಸಿ ನಿಲ್ತಕ್ಕಂತಹ ಶಕ್ತಿ ನಮ್ಮಲ್ಲಿ ಇರಬೇಕು ಅಂತ ಅಕ್ಕ ಮಹಾದೇವರು ತಮ್ಮ ವಚನಗಳ ಮೂಲಕ ತುಂಬ ಇಂಥ ಸಾಕಷ್ಟು ವಚನಗಳಿದೆ. ತುಂಬ ಅದ್ಭುತವಾದಂತಹ ಜೀವನದ ಸಂದೇಶಗಳು ವಚನಗಳಲ್ಲಿ ನಾವು ಕಾಣ್ತೀವಿ ಸ್ನೇಹಿತರೆ. ಬನ್ನಿ ಈಗ MCQsನ ನೋಡ್ತಾ ಹೋಗೋಣ. ಏನೆಲ್ಲ ಪ್ರಶ್ನೆಗಳಾಗ್ಬೋದು ಅಕ್ಕ ಮಹಾದೇವಿಯವರ ಕುರಿತು ಮತ್ತು ಈ ಹಿಂದೆ ಆಗಿದೆ. ಸೊ ಇಷ್ಟು ಸಂಪೂರ್ಣವಾಗಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ನೋಡಿ, ಅಕ್ಕ ಮಹಾದೇವಿಯವರು ಯಾವ ಶತಮಾನದಲ್ಲಿ ಜೀವಿಸಿದ್ರು ಅಂತ ಸ್ನೇಹಿತರೆ, ನಾನು ನಿಮಗೆ ಬೆಸ್ಟಾಗಿ ಹೇಳೋದೇನು ಅಂತಂದರೆ, ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಿ. ಥಿಯರಿನ ಈಗ ನೋಡಿದ್ದೀರಾ ಅಂತಂದರೆ ಆನ್ಸರ್ ತುಂಬ ಈಸಿ ಆಗಿರುತ್ತೆ. ಕಮೆಂಟ್ ಮೂಲಕ ಆನ್ಸರ್ನ ಮಾಡ್ತಾ ಹೋಗಿ. ನಿಮ್ಮ ಸ್ವ ಮೌಲ್ಯಮಾಪನ ಯಾರು ನೋಡೋದು ಬೇಕಾಗಿಲ್ಲ, ನಿಮ್ಮ ಒಂದು ಮೌಲ್ಯಮಾಪನವನ್ನು ನೀವು ಮಾಡ್ಕೊಳ್ಳಿ. ಓಕೆ. ಸೊ ಅಕ್ಕ ಮಹಾದೇವಿಯವರು ಯಾವ ಶತಮಾನದಲ್ಲಿ ಜನಿಸಿದ್ರು? ಆಪ್ಷನ್ 1 11ನೇ ಶತಮಾನ, ಆಪ್ಷನ್ 2 12ನೇ ಶತಮಾನ, ಆಪ್ಷನ್ 3 13ನೇ ಶತಮಾನ, ಆಪ್ಷನ್ 4 14ನೇ ಶತಮಾನ. ನೋಡಿ, ನಾವು ಇವಾಗಲೇ ಓದಿದ್ವಿ. ಸೊ ಅಕ್ಕ ಮಹಾದೇವಿಯವರು 12ನೇ ಶತಮಾನದ ಒಂದು ವಚನಗಾರ್ತಿ, ಕವಿತ್ರಿ ಆಗಿದ್ರು ಅಂತ. ಸ್ವಮೌಲ್ಯಮಾಪನ ಮಾಡ್ತಾ ಹೋಗಿ ಸ್ನೇಹಿತರೆ. ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಿ. ಬನ್ನಿ 2ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಅಕ್ಕ ಮಹಾದೇವಿಯವರು ಯಾವ ಜಿಲ್ಲೆಯವರಾಗಿದ್ದರು ಅಂತ. ಸರಿನಾ? ಅಕ್ಕ ಮಹಾದೇವಿಯವರು ಯಾವ ಜಿಲ್ಲೆಯವರಾಗಿದ್ದರು? ನೋಡಿ, ಮಂಗಳೂರು, ಚಿಕ್ಕಮಗಳೂರು, ಶಿವಮೊಗ್ಗ, ಬಾಗಲಕೋಟೆ. ಅಕ್ಕ ಮಹಾದೇವಿಯವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ, ಮುಂದೆ ಹೇಳಲ್ಲ ಯಾಕಂದರೆ ಪ್ರಶ್ನೆ ಇದೆ ಕೆಳಗಡೆ, ಅದಕ್ಕೋಸ್ಕರ ಶಿವಮೊಗ್ಗ ಜಿಲ್ಲೆಯವರು ಇವರಾಗಿದ್ದರು ಅಂತ. ಓಕೆ. ಸೊ ಬನ್ನಿ 3ನೇ ಪ್ರಶ್ನೆ. ಅಕ್ಕ ಮಹಾದೇವಿಯವರು ಯಾವ ಗ್ರಾಮದವರು? ಅದಕ್ಕೋಸ್ಕರ ನಾನು ಅಲ್ಲಿ ಸ್ಟಾಪ್ ಮಾಡಿದೆ. ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ನಿಮ್ಮ ವ್ಯಾಲ್ಯೂಯೇಷನ್ನ ನೀವೇ ಮಾಡ್ಕೋಬೇಕು. ಸೊ ಆಪ್ಷನ್ 1 ಬಸವನ ಬಾಗೇವಾಡಿ, ಆಪ್ಷನ್ 2 ಉಡುತಡಿ ಅಂತ ಇದೆ, ಆಪ್ಷನ್ 3 ಅಮರೇಶ್ವರ ಅಂತ ಇದೆ, ಆಪ್ಷನ್ 4 ಬಸವ ಕಲ್ಯಾಣ ಅಂತ ಇದೆ. ಸ್ನೇಹಿತರೆ, ಅಕ್ಕ ಮಹಾದೇವಿಯವರು ಉಡುತಡಿ ಗ್ರಾಮದವರು, ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಗ್ರಾಮದವರು, ಶಿಕಾರಿಪುರ ತಾಲೂಕು ಬರುತ್ತೆ. ಓಕೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಗ್ರಾಮದವರು ಅಕ್ಕ ಮಹಾದೇವಿಯವರು ಆಗಿದ್ದಾರೆ. ಸೊ ವಿಡಿಯೋ ಏನಾದರೂ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ. ಅದ್ರ ಜೊತೆಗೆ ಹೈಪ್ ಅಂತ ಒಂದು ಆಪ್ಷನ್ ಇದೆ ಸ್ನೇಹಿತರೆ, ನಿಮ್ಗೆ ಮರ್ತೋದೆ ನಾನು ಹೇಳೋಕ್ಕೆ. ಲೈಕ್ ಮಾಡುವುದರ ಜೊತೆಗೆ ಹೈಪ್ ಅಂತ ಆಪ್ಷನ್ ಇದೆ, ಹೈಪ್ ಮೇಲೆ ಕ್ಲಿಕ್ ಮಾಡಿ ನನಗೆ ಪಾಯಿಂಟ್ಸ್ನ ನೀಡಿ. ಇದೇ ನನಗೆ ಮೋಟಿವೇಶನ್. ಓಕೆ. ನೆಕ್ಸ್ಟ್ ಬನ್ನಿ 4ನೇ ಒಂದು ಪ್ರಶ್ನೆನ ನೋಡ್ತಾ ಹೋಗೋಣ. ಅಕ್ಕ ಮಹಾದೇವಿಯವರು ಬರೆದಂಥ ಒಟ್ಟು ವಚನಗಳ ಸಂಖ್ಯೆ ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಈ ಹಿಂದೆ ಆಲ್ರೆಡಿ ಯಾವ ಸ್ಥಳದವರು, ಅವರ ಅಂಕಿತನಾಮ ಏನು, ಇದೆಲ್ಲ ಪ್ರಶ್ನೆಗಳಾಗಿದೆ. ಸೊ ಇದು ಪ್ರಶ್ನೆ ಆಗ್ಬೋದು ಅಂತ ನಂದೊಂದು ಗೆಸ್ಸು. ಸೊ ಆಪ್ಷನ್ 1 ನೋಡಿ 431 ಇದೆ, 432 ಇದೆ, 433 ಇದೆ, 434 ಇದೆ. ಸೊ ಈಗಾಗಲೇ ಹೇಳಿರೋ ಹಾಗೆ ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಇದಕ್ಕೆ ಸರಿಯಾದಂಥ ಉತ್ತರ 434 ವಚನಗಳನ್ನು ಇಲ್ಲಿಯವರೆಗೂ ಅಕ್ಕ ಮಹಾದೇವಿಯವರು ರಚನೆ ಮಾಡಿದ್ದಾರೆ. ಇಲ್ಲಿ 1% ಬ್ಯಾಟ್ರಿ ಇರೋದ್ರಿಂದ ನಾನು ಕ್ವಶನ್ಸ್ಗಳನ್ನು ಸ್ಪೀಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದಾದಮೇಲೆ ಅಕ್ಕ ಮಹಾದೇವಿಯವರು ತುಂಬಾ ಈಸಿ ಆದಂತಹ ಒಂದು ಟಾಪಿಕ್ ಕೂಡ ಹೌದು ಅಲ್ವಾ. ಸೊ ಬನ್ನಿ ಕೂಡಲ ಸಂಗಮ. ನೋಡಿ, ಅಕ್ಕ ಮಹಾದೇವಿಯವರ ವಚನಗಳ ಅಂಕಿತನಾಮ ಯಾವುದು ಅಂತ. ಕೂಡಲ ಸಂಗಮ ದೇವ, ಗುಹೇಶ್ವರ, ಚನ್ನಮಲ್ಲಿಕಾರ್ಜುನ, ಶ್ರೀ ಚನ್ನಮಲ್ಲಿಕಾರ್ಜುನ ಅಂತ ಕೊಟ್ಟಿದ್ದೀನಿ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಚನ್ನಮಲ್ಲಿಕಾರ್ಜುನ ಆಗಿರುತ್ತೆ. ಶ್ರೀ ಅಂತ ಎಕ್ಸ್ಟ್ರಾ ಸೇರಿಸಿದ್ದೀನಿ, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತ. ಹಾಗಾಗಿ ಚನ್ನಮಲ್ಲಿಕಾರ್ಜುನ ಅಷ್ಟೇ ಇದೆ, ಶ್ರೀ ಚನ್ನಮಲ್ಲಿಕಾರ್ಜುನ ಅಲ್ಲ. ಇದು ಇದಕ್ಕೆ ಸರಿಯಾದಂಥ ಉತ್ತರ. ನೋಡಿ, ಕೊನೆಯದಾಗಿ ಇರ್ತಕ್ಕಂತಹ ಪ್ರಶ್ನೆ, ಇವರ ಬರವಣಿಗೆಯ ವೈಶಿಷ್ಟ್ಯತೆ ಏನು? ವಚನಗಳಲ್ಲಿ ಏನು ವೈಶಿಷ್ಟ್ಯತೆ ಇತ್ತು ಅಂತ. ಸೊ ಆಪ್ಷನ್ 1 ನೋಡಿ ಭಾವನಾತ್ಮಕ, ಆಪ್ಷನ್ 2 ಆಧ್ಯಾತ್ಮಕ, ಆಪ್ಷನ್ 3 1 ಮತ್ತು 2 ಸರಿ, ಆಪ್ಷನ್ ಡಿ 1 ಮತ್ತು 2 ತಪ್ಪು ಅಂತ. ಓಕೆ.
ಸೊ ಇತ್ತೀಚೆಗೆ ಈ ರೀತಿಯ ಪ್ರಶ್ನೆಗಳೇ ಬರ್ತಾ ಇರೋದ್ರಿಂದ ನಾನು ಈ ರೀತಿ ಪ್ರಶ್ನೆಯನ್ನು ತೊಗೊಂಡು ಬಂದಿದ್ದೀನಿ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಎರಡೂ ಸರಿಯಾಗಿದೆ ಸ್ನೇಹಿತರೆ. ಅಕ್ಕಮಹಾದೇವಿಯವರ ವಚನಗಳಲ್ಲಿ ಭಾವನಾತ್ಮಕತೆ ಇತ್ತು, ಜೀವನದ ನೋವು ನಲಿವು ಆಗಲಿ, ಸುಖ ದುಃಖಗಳಾಗಲಿ ಪ್ರತಿಯೊಂದನ್ನು ಇರ್ತಿತ್ತು. ಅದ್ರ ಜೊತೆಗೆ ಆಧ್ಯಾತ್ಮಿಕತೆ ಕೂಡ ಇತ್ತು. ಹಾಗಾಗಿ ಇವೆರಡೂ ಇದಕ್ಕೆ ಸರಿಯಾದಂಥ ಉತ್ತರ ಆಗಿದೆ. ಸೊ ಇದು ಇವತ್ತಿನ ತರಗತಿ ಆಗಿತ್ತು. ಅವರು ಏನು ಬುಕ್ಕಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಕಂಟೆಂಟ್ಗೆ ನಾನು MCQsನ ಮಾಡಿದ್ದೀನಿ. ಸೊ ಇದು ಇವತ್ತಿನ ತರಗತಿ. ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮೂಲಕ ನಿಮ್ದು ಏನೇ ಡೌಟ್ ಇದ್ದರೂ ನನಗೆ ತಿಳಿಸಿ, ಅದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ಯಾರೆಲ್ಲ PSTR ರೆಡಿ ಆಗ್ತಿದ್ದಾರೆ, HSTR ಶಿಕ್ಷಕರ ನೇಮಕಾತಿಗೆಲ್ಲ ರೆಡಿ ಆಗ್ತಿದ್ದಾರೆ, ಅವರಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.